ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಸೊ ಎಕ್ಸಾಂಪಲ್ 11.9ನ ಒಂದ್ಸತಿ ರಿವಿಷನ್ ಮಾಡೋಣ. ಕರೆಕ್ಟಾಗಿ ನೋಡ್ಕೊಳ್ರಿ ಏನಂತ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ. ಓಕೆನಾ? ಸೊ ನೋಡ್ಕೊಳ್ಳಿ ಏನು ಕೇಳ್ತಾ ಇದ್ದಾರೆ ಇನ್ ದ ಫಿಗರ್. ಈ ಫಿಗರ್ ನೋಡ್ಕೊಳ್ಳಿ. ಈ ಫಿಗರಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ, R1 ಮತ್ತು R2, R3 ಕೊಟ್ಟಿದ್ದಾರೆ ಮತ್ತು R4, R5 5 ರೆಸಿಸ್ಟೆನ್ಸ್ ಇದೆ. ಓಕೆನಾ? ಮತ್ತೆ ಏನು ಕೊಟ್ಟಿದ್ದಾರೆ, ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಎಷ್ಟು ಬ್ಯಾಟ್ರಿ ನಿಮಗೆ 12 ವೋಲ್ಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಕರೆಕ್ಟ್ ಇದೆಯಾ? ಮತ್ತು ಇಸ್ ಕನೆಕ್ಟೆಡ್ ಇನ್, ನಿಮಗೆ ನೋಡಿರಿ ಇಲ್ಲಿ ಈಗ ಈ ಥರ ಫಿಗರ್ ಕೊಟ್ಟಿದ್ದಾರೆ ಅಂದರೆ ಎಲ್ಲೂ ನಿಮಗೆ ಪ್ಯಾರಲ್ ಅಂತ ಕೊಡಲ್ಲ. ನೋಡ್ಕೊಳ್ಳಿ, ಎಲ್ಲೂ ನಿಮಗೆ ಪ್ಯಾರಲ್ ಕನೆಕ್ಷನ್ಸ್ ಅಂತ ಕೊಡಲ್ಲ. ಈ ಥರ ಫಿಗರ್ ಅವರೇ ಕೊಟ್ಟರು ಅಂತ ಅಂದರೆ ನೀವೇ ಅರ್ಥ ಮಾಡ್ಕೊಬೇಕು ಅದು ಪ್ಯಾರಲ್ ಕನೆಕ್ಷನ್ಸ್ ಅಂತ. ಕ್ವಶನ್ ಎಲ್ಲೂ ನಿಮಗೆ ಪ್ಯಾರಲ್ ಕನೆಕ್ಷನ್ಸ್ ಅಂತ ಕೊಡಲ್ಲ. ಓಕೆನಾ? ಕನೆಕ್ಟೆಡ್ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್. ನೋಡಿ, ಇದರಲ್ಲಿ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕಂತೆ. ಹಂಗಾರೆ ನಿಮಗೆ ಗೊತ್ತು ಟೋಟಲ್ ರೆಸಿಸ್ಟೆನ್ಸ್ ಫಾರ್ಮುಲಾ. ಅಲ್ಲಿ ನಿಮಗೆ ಪ್ಯಾರಲ್ ಹಾಕ್ಬೇಕಾ ಸೀರೀಸ್ ಹಾಕ್ಬೇಕಾ? ನಿಮಗೆ ಕಾಣಿಸ್ತೆ ಅಲ್ಲಿ ಪ್ಯಾರಲ್ ಹಾಕ್ಬೇಕು ಅಂತ. ಸೊ ಇಲ್ಲೇನಂತಂದರೆ, ಸೊ ನೋಡಿ, ಇದು ಒಂದು ನಿಮಗೆ ಇದು ಒಂದು ಎರಡು ಬೇರೆ ಬೇರೆ ಪ್ಯಾರಲ್ ಹಾಕ್ಬೇಕಾಗತ್ತೆ. ಸೊ ಓಕೆನಾ? ಸೊ ಯಾಕೆಂದರೆ ಎರಡು ಬೇರೆ ಬೇರೆ ಇದೆ, ಅದಕ್ಕೋಸ್ಕರ ಎರಡು ಬೇರೆ ಬೇರೆ ಪ್ಯಾರಲ್ ಹಾಕ್ತೀರಾ. ಸೊ ನೋಡ್ಕೊಳ್ಳಿ ಏನಂತ ಮಾಡ್ತೀರಾ. ಫಸ್ಟು ಫಾರ್ಮುಲಾ ಏನು, ಪ್ಯಾರಲಲ್ಗೆ 1/RP = 1/R1 + 1/R2. ಓಕೆನಾ? ಸೊ ಫಸ್ಟ್ ಒನ್ ಏನು ಮಾಡ್ತಿದ್ದೀವಿ, ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿತಿದ್ದೀವಿ. ಸೊ ಎರಡಕ್ಕೆ ಮಾತ್ರ ಕಂಡುಹಿಡಿತೀವಿ. ಫಸ್ಟು ಏನಿದೆ, 1/R1 ಎಷ್ಟಿದೆ, R1 ನಿಮಗೆ 10 ಇದೆ, R2 ಎಷ್ಟಿದೆ, ನಿಮಗೆ 40 ಇದೆ. ಓಕೆನಾ? ಎಲ್ ಸಿ ಎಮ್ ಎಷ್ಟು, ಎಲ್ ಸಿ ಎಮ್ ನಿಮಗೆ 10 ಮತ್ತು 40ಗೆ 40 ಎಲ್ ಸಿ ಎಮ್ ಆಗುತ್ತೆ. ಸೊ ನಿಮಗೆ 10 S 40, 10 4 40, ಇದೆ 40 S 40, 40 1 40. ಓಕೆನಾ? 1/RP. ಸೊ ನೋಡಿ, ನಮಗೇನು ಬೇಕು, RP ಬೇಕು, 1/RP ಬೇಡ. ಅವಾಗೇನು ಮಾಡ್ತೀಯಾ, RP = ರೆಸಿಪ್ರೋಕಲ್ ಮಾಡಿ, ಉಲ್ಟಾ ಮಾಡಿ 40/5 ಎಷ್ಟು ಬರುತ್ತೆ, 8 ಓಮ್ ಆಗಿರುತ್ತೆ. ಓಕೆನಾ? ಎಷ್ಟು, 8 ಓಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ನಾವು ಇವು ಮೂರದ್ದು ನಿಮಗೆ ರೆಸಿಸ್ಟೆನ್ಸ್ ಕಂಡುಹಿಡಬೇಕು, ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕಾಗತ್ತೆ. ಏನು ಫಾರ್ಮುಲಾ ಇವು ಮೂರಕ್ಕೆ ನೋಡಿ, 1/RP = 1/R3 + 1/R4 + 1/R5. ಓಕೆನಾ? ಸೊ ಆಯಿತು. ನೋಡ್ಕೊಳ್ಳಿ, ಇವು ಮೂರಕ್ಕೆ 1/R3 + 1/R4 + 1/R5. ನೋಡಿ, ಎರಡೂ ಕಡೆ ನಿಮಗೆ RP ಥರ ಕಾಣಿಸ್ತಿದೆ ಅಲ್ವಾ? ಅವಾಗ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರ RP ಡ್ಯಾಶ್ ಅಂತ ಮಾಡೋಣ. ಯಾಕೆಂದರೆ ಎರಡು ಬೇರೆ ಬೇರೆ ಅಂತ ತೋರ್ಸೋಕ್ಕಷ್ಟೇ. ಓಕೆನಾ? ನೀವು ಬೇಕಾದ್ರೆ ನೊಟೇಷನ್ ಬೇರೆ ಏನಾದ್ರು ಕೊಡ್ಕೊಬೋದು. ನಾವು ನೊಟೇಷನ್ನ ಡ್ಯಾಶ್ ಅಂತ ಕೊಡ್ತಾ ಇದ್ದೀವಿ, ಬಿಕಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಅಲ್ಲಿ 1/RP ಡ್ಯಾಶ್ ಅಂತ ಇದಕ್ಕೋಸ್ಕರ. ಓಕೆನಾ? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, 1/R3 ಎಷ್ಟು, R3 ವ್ಯಾಲ್ಯೂ ನಿಮಗೆ 30, ಇಲ್ಲಿ 20 60. ಓಕೆನಾ? 30 20 ಮತ್ತು 60. ಓಕೆನಾ? ಸೊ ಎಲ್ ಸಿ ಎಮ್ ಎಷ್ಟು, ಎಲ್ ಸಿ ಎಮ್ ನಿಮಗೆ 60 ಆಗಿರುತ್ತೆ. ಎಷ್ಟು, ಎಲ್ ಸಿ ಎಮ್ ನಿಮಗೆ 60 ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ 30 S 60, 32 60, 20 S 60, 23 60, 60 S 60, 61 60. ಓಕೆನಾ? RP ಡ್ಯಾಶ್ ನನಗೇನು ಬೇಕು, ಈಗ RP ಡ್ಯಾಶ್ ಬೇಕು. RP ಬೇಡ. ಅವಾಗೇನು ಮಾಡ್ತೀರಾ, RP ಡ್ಯಾಶ್ನ ರೆಸಿಪ್ರೋಕಲ್ ಮಾಡ್ತೀರಾ. 60 ಇಲ್ಲಿ ನಿಮಗೆ 6 ಬರುತ್ತೆ. ಎಷ್ಟು ಬರುತ್ತೆ, 10 ಓಮ್ ಬರುತ್ತೆ. ಓಕೆನಾ? ಸೊ ನಿಮಗೆ ಟೋಟಲ್ ರೆಸಿಸ್ಟೆನ್ಸ್ ಅಂದರೆ ನಿಮಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಟೋಟಲ್ ರೆಸಿಸ್ಟೆನ್ಸ್ ಅಂದರೆ ನಿಮಗೆ ಎಷ್ಟು, ಟೋಟಲ್ ರೆಸಿಸ್ಟೆನ್ಸ್, ಆ ರೆಸಿಸ್ಟೆನ್ಸ್ = RP + RP ಡ್ಯಾಶ್ ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕಾಗತ್ತೆ. ಎಷ್ಟು ಬಂತವಲ್ಲ, 8 ಪ್ಲಸ್ ನಿಮಗೆ ನೆಕ್ಸ್ಟ್ 10 = 18 ಓಮ್. ಏನಿದು ಟೋಟಲ್ ರೆಸಿಸ್ಟೆನ್ಸ್, ಏನು ಟೋಟಲ್ ರೆಸಿಸ್ಟೆನ್ಸ್. ಹಂಗಾರೆ ಎ ಸಿಗ್ತಾ, ಏನು ಟೋಟಲ್ ರೆಸಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಎಷ್ಟು ಟೋಟಲ್ ರೆಸಿಸ್ಟೆನ್ಸ್, 18. ಏನು ಟೋಟಲ್ ರೆಸಿಸ್ಟೆನ್ಸ್ ಕೇಳ್ತಾ ಇದ್ದಾರೆ, 18 ಓಮ್ ಆಯಿತು. ನೆಕ್ಸ್ಟ್ ಬರ್ರಿ ಟೋಟಲ್ ಕರೆಂಟ್. ಓಕೆನಾ? ಟೋಟಲ್ ಕರೆಂಟ್ ಬೇಕಂತಂದರೆ ಏನು ಮಾಡಬೇಕೀಗ, ಸೊ ನೋಡಿ, ಟೋಟಲ್ ಕರೆಂಟ್ ಅಂತ ಅಂದರೆ ಎಷ್ಟು, ಟೋಟಲ್ ಕರೆಂಟ್. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ, ಸೊ B ಟೋಟಲ್ ಕರೆಂಟ್ ಆಯಿತಾ. ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನದು, V = IR. ಹೌದಾ? V ನಂಗೆ ಗೊತ್ತಿದೆ, R ಗೊತ್ತಿದೆ. ಈಗ R ಬಂತಲ್ಲ ಹಿಂದೆ. ಸೊ ಹಂಗಾರೆ I ಎಷ್ಟು, I = V/R. V ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, V ನಿಮಗೆ 12 ವೋಲ್ಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಹೌದಾ? ಹಂಗಾರೆ 12. R ಎಷ್ಟು ಜಸ್ಟ್ ಬಂತು ನೋಡಿ, R ನಿಮಗೆ 18 ಬಂತು.
ಆರ್ ನಿಮಗೆ 18. ಎಸ್ 6 2s 6 3s. ನೀವು ಇಲ್ಲಿ ಡಿವೈಡ್ ಮಾಡ್ತೀರಾ ಅಂತಂದರೆ 3 ಇಲ್ಲಿ 2 ನೀವು ಡಿವೈಡ್ ಆಗುತ್ತಾ ಆಗಲ್ಲ. ಅವಾಗ ಏನು ಮಾಡ್ತೀರಾ 0 ಪಾಯಿಂಟ್ ಇಟ್ಟರೆ 0. ಹಂಗಾರೆ ಎಸ್ 6 18 ಎಷ್ಟು ಉಳಿತು 2 ಉಳಿತು. ಪಾಯಿಂಟ್ ಇಟ್ಟಕ್ಕೋಸ್ಕರ ಒಂದು 0 ಮತ್ತು 6 18 ಮತ್ತು ಎಸ್ 2 ಉಳಿತು. ಮತ್ತು ಸೇಮ್ ಅದೇ ಥರ ಬರ್ತಾ ಹೋಗುತ್ತೆ. ನಂಗೆ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಬೇಕು? ಪಾಯಿಂಟ್ ಆದಮೇಲೆ ನನಗೆ 2 ನಂಬರ್ ಸಾಕು. 3ನೇ ನಂಬರ್ ನಿಮಗೆ 5 ಅಥವಾ 5 ದಾಟಿದರೆ ನಿಮಗೆ ಏನು ಬರ್ತೀರಾ ಒಂದು ನಂಬರ್ ಜಾಸ್ತಿ ಬರ್ತೀರಲ್ಲ, ಯಾಕಂದರೆ 0.67 ಓಮ್. ಓಮಾ ಅಲ್ಲಲ್ಲ, ಕರೆಂಟಿಗೇನು ಆಂಪಿಯರ್. ಓಕೆನಾ, ನೋಡ್ಕೊಳ್ಳಿ ಎಸ್ ಯೂನಿಟ್ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಓಮು, ಇದಕ್ಕೆ ನಿಮಗೆ ಆಂಪಿಯರ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಎಕ್ಸಾಂಪಲ್ 11.6 ಎ ವಯರ್ of given material having length L and area of cross section A has resistance 4 ohm. Okay, 4 ohm. ಓಕೆನಾ. ಸೊ ನೋಡಿ ಕ್ವಶನ್ ಏನು ಹೇಳ್ತಾರೆ, ವಯರ್ ಆಫ್ ದ ಮೆಟೀರಿಯಲ್ ಹ್ಯಾವಿಂಗ್ ಲೆಂತ್. ನೋಡ್ಕೊಳ್ಳಿ, ಒಂದು ವಯರ್ ತಗೊಳ್ಳಿ. ನೋಡಿ ಈ ಥರ ಒಂದು ವಯರ್ ಇದೆ. ಇದ್ರದ್ದು ಏನು ನಿಮಗೆ ಲೆಂತ್ ಎಷ್ಟಂತೆ? ಎಲ್ ಅಂತೆ. ಎ ಎಷ್ಟಂತೆ? ಏರಿಯಾ. ಓಕೆನಾ, ಇಷ್ಟು ಏರಿಯಾ. ಮತ್ತೆ ಏನು ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 4 ಓಮ್ ಕೊಟ್ಟಿದ್ದಾರೆ. ಓಕೆನಾ. ಮತ್ತೆ ಏನು ಕೊಟ್ಟಿದ್ದಾರೆ? ವಾಟ್ ವುಡ್ ಬಿ ದ ರೆಸಿಸ್ಟೆನ್ಸ್ ಆಫ್ ಅನದರ್ ವಯರ್. ನೋಡಿ ಇನ್ನೊಂದು ವಯರ್ ನೋಡ್ಕೊಳ್ಳಿ, ಆಯಿತಾ. ಇನ್ನೊಂದು ವಯರ್ ಆಫ್ ಸೇಮ್ ಮೆಟೀರಿಯಲ್ ಆಮೇಲೆ ಬರೋಣ, ಅದೇನಂತ ಹೇಳ್ತೀನಿ. ಲೆಂತ್ ಎಷ್ಟಂತೆ? L/2 ಅಂದರೆ ಇದು ಎಷ್ಟಿತ್ತೋ ನೋಡಿ, ಇದು ಎಷ್ಟಿತ್ತೋ ಇದಾದ್ರೆ ಅರ್ಧ. ಓಕೆನಾ. ನೆಕ್ಸ್ಟ್ ಏರಿಯಾ ಡಬಲ್ ಅಂತೆ. ಏರಿಯಾ ನೋಡಿ 2A. ಓಕೆನಾ. ಅವ್ರು ಕೇಳ್ತಿರೋದು ರೆಸಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಹಂಗೆ ನೋಡಿ ನೊಟೇಷನ್ ಬರೆಯೋಣ. ಇದಕ್ಕೆ R1 ಮತ್ತು ಇದಕ್ಕೆ R2 ಅಂತ. ಓಕೆ, ನಾವೇನು ಕಂಡುಹಿಡಬೇಕು ಈಗ? R2 ಕಂಡುಹಿಡಬೇಕು. ಇದನ್ನೆಲ್ಲ ನೋಡ್ರೆ ನಮಗೆ ಒಂದು ಫಾರ್ಮುಲಾ ನೆನಪಿದೆ. ಯಾವುದದು? ಸೊ ವಿ ಹ್ಯಾವ್ ಯಾವುದು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಫಾರ್ಮುಲಾ R = ρL/A. ಕರೆಕ್ಟ್ ಇದೆಯಾ? ಹಂಗಾಗಿ ನಾವೇನು ಕೊಟ್ಟಿದ್ದಾರೆ? R1 ಕೊಟ್ಟಿದ್ದಾರಲ್ವಾ. R1 ಎಷ್ಟು ನಿಮಗೆ? 4. ಆಯಿತಾ. ನೆಕ್ಸ್ಟು ನೋಡಿ, ಸೇಮ್ ರೆಸಿಸ್ಟೆನ್ಸ್ ಅಂತೆ. ಸೇಮ್ ರೆಸಿಸ್ಟೆನ್ಸ್ ಅಂದರೆ ನೀವು ಯೂಸ್ ಮಾಡ್ತಿರೋ ಮೆಟೀರಿಯಲ್ಗಳು ಸೇಮ್ ಅಂತ, ಅಂದರೆ ನಿಮಗೆ ರೆಸಿಸ್ಟಿವಿಟಿ ಅಂದರೆ ರೋ ಸೇಮ್ ಇದೆ ಅಂತ. ಓಕೆನಾ. ಸೊ ಹಾಗೆ ಬರ್ಕೊತೀರಾ. ಲೆಂತ್ ಅಂದರೆ ಎಷ್ಟು? ಎಲ್. ಏರಿಯಾ ಅಂದರೆ ಎಷ್ಟು ನಿಮಗೆ? ಎ. ಆಯಿತಾ. ನೋಡಿ ಎಲ್ ಅಂದರೆ ಲೆಂತ್ ಅದನ್ನೇ ಇದೆ, ಮತ್ತು ಏರಿಯಾ ಅಂದರೆ ಎ ಇದೆ. ಓಕೆನಾ. ಸೊ ಇದಿಷ್ಟು ನೋಡ್ಕೊಳ್ಳಿ. ಎರಡನೇ ಮೆಟೀರಿಯಲ್ ಬಗ್ಗೆ ಬರೋಣ. ಎರಡನೇ ಮೆಟೀರಿಯಲ್ ಏನು? R2 = ರೋ. ಲೆಂತ್ ಅಂದರೆ ಎಷ್ಟಂತೆ? ಲೆಂತ್ ಅಂದರೆ ನಿಮಗೆ L/2 ಅಂತೆ. ಏರಿಯಾ ಅಂದರೆ 2A ಅಂತೆ. ಓಕೆನಾ. ಸೊ ಎಷ್ಟು ಹಂಗಾರೆ? ಲೆಂತ್ ಅಂದರೆ L/2. ಓಕೆನಾ. ಏರಿಯಾ ಅಂದರೆ ಎಷ್ಟು? 2A. ಹೌದಾ? ಓಕೆ. ಸೊ ಏನು ಬರ್ಕೊತೀರಾ ನೋಡ್ಕೊಳ್ಳಿ. ρL/2 ಡಿವೈಡೆಡ್ ಬೈ ಹೆಂಗೆ ಬರ್ಕೊಳೋ ಇದನ್ನ? 2A. ಏನೂ ಇಲ್ಲ ಅಂದ್ರೆ 1 ಬರಿಬೋದಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಹೋಲ್ ಡಿವೈಡೆಡ್ ಬೈ ನ್ಯೂಮರೇಟರ್ ಬೈ ಡಿನಾಮಿನೇಟರ್. ಇದು ಹೆಂಗೆ ಬರಿಬೋದು ನಾನು? ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇಂಟು ಏನಿದೆಯೋ ಇಲ್ಲಿ ಏನಿದೆಯೋ ಅದನ್ನ ಉಲ್ಟಾ ಬರೀತಾರೆ, ರೆಸಿಪ್ರೋಕಲ್ ಬರೀತೀರಾ. ನೋಡ್ಕೊಳ್ಳಿ, ಇಲ್ಲಿ ಉಲ್ಟಾ ಬರೀತೀರಾ. ಏನು ಬರೀತಾರೆ? ಡಿನಾಮಿನೇಟರ್ ಬೈ ನ್ಯೂಮರೇಟರ್ ಅಂತ ಬರೀತೀರಾ. ಅಂದರೆ ಏನು ಬರೀತೀರಾ ಈಗ? ಡಿನಾಮಿನೇಟರ್ ಬೈ ನ್ಯೂಮರೇಟರ್ ಅಂತ ಬರೀತೀರಾ. ಸೊ ಏನು ಬರಿಬೋದು ಈಗ ನಾನು ಹಂಗಾರೆ? ρL/2 ಆಯಿತಾ. ನೆಕ್ಸ್ಟ್ ಇಂಟು 1/2A ಅಂತ ಬರಿಬೋದು. ಎರಡನ್ನೂ ಏನು ಬರಿಬೋದು ನಾನೀಗ? ρL/A. ಇಲ್ಲಿ 2 2s 4 ಅಂತ ಬರಿಬೋದು. ಕರೆಕ್ಟ್ ಇದೆಯಾ? ನೋಡಿ, ρL/A ಅಂತಂದರೆ ಏನು? ನಾನು ನೋಡಿ, ρL/A ಅಂತಂದರೆ 4 ಅಂತ. ನೋಡಿ, ρL/A ಅಂದರೆ 4 ಅಂತ. ಓಕೆನಾ. ಇದಕ್ಕೆ ಒಂದು ನೊಟೇಷನ್ ಕೊಡಿ, 1 ಅಂತ. ಓಕೆನಾ. ಸೊ ಏನಂದರೆ ಬರಿಬೋದು ಈಗ ಹಂಗಾರೆ? 1/4 ಇಂಟು 4. ಇದು ಕ್ಯಾನ್ಸಲ್ ಆದ್ರೆ ಎಷ್ಟು ಬರಿಬೋದು ನಾನು? 1. ರೆಸಿಸ್ಟೆನ್ಸ್ ಏನು? ಎಸ್ ಯೂನಿಟ್ ಓಮ್. ಓಕೆನಾ. ಸೊ ಆಯಿತು. ಮತ್ತೆ ಏನಾದ್ರು ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂತಂದರೆ ಫೋಟೋ ಕಳಿಸಿ, ನಾನು ಮತ್ತೊಂದು ವಿಡಿಯೋ ಮಾಡಾಕ್ತೀನಿ. ಓಕೆನಾ. ಥ್ಯಾಂಕ್ ಯು.